ವರ್ಸಸ್ ಬರ್ತಾ ಆಟಗಾರ ಕಮ್ ದಿಸ್ ಸೈಡ್. ಅಲ್ಲಿ ಸ್ನೇಕ್ಸ್ ಇದಾವೆ ದಯವಿಟ್ಟು ಈ ಕಡೆ ಬನ್ನಿ. ಸ್ಕೈ ಸ್ಪೋರ್ಟ್ಸ್ ಕ್ಲಬ್ ಜಲ್ದಿ ಪ್ರವೇಶ ಮಾಡಪ್ಪ. ಬಂದ್ಬಿಡಿ ದಯವಿಟ್ಟು. ಹೊರಗಡೆ ದಯವಿಟ್ಟು ಬನ್ನಿ ಅಂಕಣಕ್ಕೆ. ನಿಮಗೆ ಕೊಡುವ 30 ಸೆಕೆಂಡ್ಸ್ ಮಾತ್ರ. ಇಲ್ಲಿ ನಿಂತ್ರೆ ವಾಕೌಟ್ ಮಾಡ್ಲಾಕತ್ತೆ. ಗೌತಮ್ ಅವ್ರು ಎಲ್ಲಿದ್ದಾನೆ ಶೆಲ್ ತರಿಸ್ಬೇಕು. ಗೌತಮ್ ಅವ್ರೆ ಇದೆಲ್ಲ ಶೆಲ್ಟ್ ಇತ್ತು ನಾನು ತಾಂಡಿಲ್ಲ. ನಂದು ಕೆಳಗಡೆ ಬ್ಲಾಕು ಆಯ್ತಾ. ಬೇಗ ಬನ್ನಿ. ಅಷ್ಟು ಸರಿ ಹೇಳಿದ್ದೀನಿ, ಅನೌನ್ಸ್ ಮಾಡಿದ್ದೀನಿ. ದಯವಿಟ್ಟು ಬೇಗ ಬನ್ನಿ ಮ್ಯಾಚ್ ಮುಗಿದ ತಕ್ಷಣ ಅಂತ. ಕೊನೆಯ 30 ಸೆಕೆಂಡ್ಸ್ ಮಾತ್ರ ನಿಮ್ಗೆ ಟೈಮ್ ಬರೆದಿದ್ದಾರೆ. ಚೆಂಡವನ್ನು ವಾಕೌಟ್ ನೀಡಲಾಗುತ್ತೆ. ಈ ತಂಡ ಮುಗಿದ ನಂತರ ಸಿಕ್ಕಿಸಿ ವರ್ಸಸ್ ಜಿಗಣಿ 2 ಜನ ನಾಯಕ. ದಯವಿಟ್ಟು ಪ್ಲಾಸಿಕ್ ಬಂದ್ಬಿಡಿ. ಜಿಗಣಿ ವರ್ಸಸ್ ಸಿಕ್ಕಿಸಿ 2 ಜನ ಆಟಗಾರ ದಯವಿಟ್ಟು ಪ್ಲಾಸಿಕ್ ಬನ್ನಿ. ಈ ತಂಡ ಮುಗಿದ ಕೂಡಲೇ ನಿಮಿಷದಲ್ಲಿ ತನಕ ಬರಬೇಕು. ಸಿಕೆಸಿ ವರ್ಸಸ್ ಜಿಗಣಿ ದಯವಿಟ್ಟು ಬನ್ನಿ. ಸ್ಕೈ ಸ್ಪೋರ್ಟ್ಸ್ ಕ್ಲಬ್ ಆಟಗಾರ ಎಲ್ಲಿದ್ದೀರಪ್ಪ, ಬೇಗ ಬನ್ನಿ. ಲಾಸ್ಟ್ 10 ಸೆಕೆಂಡ್ಸ್ ಇದೆ. ನಿಂತ್ಕೊಂಡಪ್ಪ ಅಪ್ಪಲ್ಲ ರೆಡಿ. ನೀವು ಬರ್ತೀರಲ್ಲಪ್ಪ. ಸ್ಕೈ ಸ್ಪೋರ್ಟ್ಸ್ ವಾಕೌಟ್ ನೀಡಲಾಗಿದೆ. ದಯವಿಟ್ಟು ಬನ್ನಿ ಬೇಗ. ಒಂದು 2 ನಿಮಿಷ. ಸ್ಕೈ ಸ್ಪೋರ್ಟ್ಸ್ ಕ್ಲಬ್ ಬರ್ತಾ ಇದೆ. ಹೋಮ್ ಆಗ್ತಿದ್ದಾರೆ ಅಂತ ಅಣ್ಣ ಹೇಳಿ. ರಾಹುಲ್ 9 ಮ್ಯಾಚ್ ಆಗ್ಬೇಕಪ್ಪ. ಇನ್ನು ಅರ್ಥ ಮಾಡ್ಕೊ. ದಯವಿಟ್ಟು 9 ಮ್ಯಾಚ್ ಆಗ್ಬೇಕು. ದಯವಿಟ್ಟು ಸಹಕರಿಸಿ. ಸ್ಕೈ ಸ್ಪೋರ್ಟ್ಸ್ ಕ್ಲಬ್ ಬಂದಿದ್ದೀರಪ್ಪ, ಬೇಗ ಬನ್ನಿ. ಏನು ಬನ್ನಿ ಅಂತ ಕರ್ಕೊಂಡು ಬರ್ತಾ ಇದ್ದೀರಾ ಸ್ಲೋ ಆಗಿ. ಅಷ್ಟೊಂದು ಜೋರ ಕೂಗ್ತಾ ಇದ್ದೀರಲ್ಲ, ದಯವಿಟ್ಟು ಬೇಗ ಬನ್ನಿ. ಸೆಕೆಂಡ್ ರೌಂಡ್ ಹೋಗಿದ್ದು 4ನೇ ಮ್ಯಾಚ್. ಇನ್ನೂ 5 ಮ್ಯಾಚ್ ಅವೆ. ಟೈಮ್ ಸಮಯ ಇಲ್ಲ. ಎಂಟ್ರಿ ಆಗಪ್ಪ. ಸ್ಕೈ ಸ್ಪೋರ್ಟ್ಸ್ ಬರ್ತಿದೆ. ದಾರಿಗೆ ಇಳಿಬೇಡ್ರಪ್ಪ. ನೆಕ್ಸ್ಟ್ ಸಿಕೆಸಿ ವರ್ಸಸ್ ಜಿಗ್ನಿ. ರೆಡಿ ಆಗಿರಪ್ಪ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. ಜಿಗ್ನಿ ವರ್ಸಸ್ ಸಿಕೆಸಿ. ಜಿಗ್ನಿ ಮತ್ತೆ ಸಿಕ್ಕಿಸಿ ನಿಮ್ಗೆ 2ನೇ ಕರೆ ಆಗಿದೆ. ರೆಡಿ ಆಗಿರ್ಬೇಕು ನೆಕ್ಸ್ಟ್ ಮ್ಯಾಚ್ಗೆ. ಸಮಯದ ಅಭಾವ ಕಡಿಮೆ ಇದೆ. ಹೋಗಲ್ಲ ಮಾಮೂನ ಹತ್ರ ಕೋಚ್ ಕೊಡು. ದೇವಾ ಆಂಗ್ಲಿಸ್ ಮಗನೇ Passion by Sky Sports Club.
ಹಲೋ ಅಣ್ಣ ಅಣ್ಣ ಒಂಚೂರು ಫೈಟ್ ಐತೆ ಮ್ಯಾಚ್ ಒಂದು ಸ್ವಲ್ಪ. ಇನ್ನೊಂದು ಮೈಕಲ್ಲಿ ಆಯ್ತಣ್ಣ, ದಯವಿಟ್ಟು ಇನ್ನೊಂದು ಮೈಕಲ್ಲಿ ಇದೆ ಹೇಳಿ. ಗಣೇಶ ವಿಶೇಷ ಮಾತ್ರ. ಹಲೋ 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 ಗಣೇಶ ಗಣೇಶ ಹಲೋ ಹಾಂ ನಿಂಗೆ ಬೆಂದು ಅವು ಸ್ವಲ್ಪ ರೆಕಾರ್ಡ್ ಗಣೇಶನಿಗೆ ಜೈ. ಹೇಳಿ ಹೇಳಿ. ಇದು ಸಿಕ್ಕಿ ಊರಿನ ಆಟಗಾರ ದಾಳಿಯಲ್ಲಿ ಜೆರ್ಸಿ ನಂಬರ್ 3 ಚಿರಕಿನ ಆಟಗಾರ. ಹೌದು, ಚಿರತೆ ಅಂತ ಜಿಗಿತ. ದಾಳಿಯಲ್ಲಿ ಮತ್ತೆ ದಾಳಿಯಲ್ಲಿ ಇದು ಸಿಕ್ಕಾಡಿ ನಾಟಕರ ಕಾರಣ. ಶೆಲ್ಲು ತರಿಸಿದ್ರೆ ಖಾಲಿ ಆಗ್ಬಿಟ್ಟಿದೆ. ನಾವು ಶೆಲ್ಲು ನೀನು ತರ್ಸ್ಕೊಪ್ಪ. ಕರೆಂಟ್ ಇಲ್ಲ ನಾವು ಅಂಗಡಿಯಾಗ. ಅದ ಕಂಬಕ್ಕೆ ಹಿಡಿಯಪ್ಪ ಕೈ. ಮಾಡಿರೋದು ಬಿಡಿದಾರಿ. ಶೆಲ್ಲು ಬರ್ತಿದೆ ಅಂತ ಗಣೇಶ. ಬರ್ಲೇ ಕೈ ಹಿಡ್ಕೊಂಡ್ಬಿಡು. ಆಯ್ತಣ್ಣ. ತೀರ್ಮಾನ ನೀಡಿದ್ದಾರೆ. ಬೇಡುವಂತ ಸ್ಕೈ ಸ್ಪೋರ್ಟ್ಸ್ ತಂಡಕ್ಕೆ ಸೇರ್ಪಡೆಯಾಗಿದೆ. ವಾಟ್ ಅ ಡ್ಯಾಶ್, ವಾಟ್ ಅ ಜಂಪ್. ಮತ್ತೊಮ್ಮೆ ಜರ್ಸಿ ನಂಬರ್ 7 ಗಣೇಶ್ ಅವ್ರದ್ದು ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿದೆ. ನಂದು ಖಾಲಿ ಆಗಿಲ್ಲಪ್ಪ, ನನ್ನ ಮೈಕದ ಖಾಲಿ ಆಗ್ಬಿಟ್ಟೈತೆ. ಕಂಬಗೆ ಹಿಡ್ಕೊಂಡ್ಬಿಡಲಿ. ಸೈಡಲ್ಲಿ ಬೇಡ, ಸೈಡಲ್ಲಿ ಬಂದ್ಬಿಡೋಣ. ಉಳಿಯಲ್ಲಪ್ಪ. ಜಸ್ಟ್ ನಂಬರ್ 3 ಫಸ್ಟ್ ಹಾಫ್, ಫಸ್ಟ್ ಟೈಮ್ ಔಟ್. ಅಪೋಲೋ ಎ. ಮತ್ತೊಮ್ಮೆ ದಾಳಿಯ ಜರ್ಸಿ ನಂಬರ್ 2 ಆಟಗಾರ. ಒಳ್ಳೆಯ ಪ್ರಯತ್ನ ಜರ್ಸಿ ನಂಬರ್ 10ರಿಂದ.
ಆದರೂ ಫಲ ಮತ್ತೊಮ್ಮೆ ದಾಳಿಯಲ್ಲಿ ಹಿರಿಸಕ್ಕೆ ಊರಿನ ಆಟಗಾರ ಕರ್ನಾಟಕ ಪಾಯಿಂಟ್ ತರ್ತಾರ ಇಲ್ವಾ? ಸರಿ ಬಂದೆ. ಜನರವಾಗಿ ಡಿಫೆನ್ಸ್ ಅನ್ನು ಆಡ್ತಾ ಇರೋದು. ಎಸ್ ಮತ್ತೊಮ್ಮೆ ಜರ್ಸಿ ನಂಬರ್ 2 ಉತ್ತಮವಾದ ಹಿಡಿತ. ಎಸ್ ಒಂದಂಕಣ ಸೇರ್ಪಡೆಯಾಗಿದೆ ಸ್ಪೋರ್ಟ್ಸ್ ತಂಡಕ್ಕೆ. ಹೊಸ ಆಂಕರ್ ಹೆಂಗೆ ಬಂದಿದ್ದಾರಂತೆ. ಎಸಿ ಬಾರಿ ಬರ್ತದ ಅದ್ಭುತವಾದಂತಹ ವೀಕ್ಷಕರನ್ನು ಅದ್ಭುತವಾದ ಬೆಂಗಳೂರಿನ KR ಪುರಂ ಕ್ರೀಡಾಂಗಣದಲ್ಲಿ ಮೂಡಿ ಬರ್ತಾ ಇದೆ ವೀಕ್ಷಕರ ರೋಚಕವಾದಂತಹ ಆಟ. ಇಲ್ಲಿ ನಿರ್ಣಾಯಕರು ಕೊಟ್ಟಂತ ನಿರ್ಣಯಕ್ಕೆ ಬದ್ಧರಾಗಿ ಆಟಗಾರರು ಆಟ ಆಡ್ಬೇಕಂತ ಕೇಳ್ಕೊಳ್ತಾ ಇರ್ಬೇಕಂದ್ರೆ ಸಮಯದ ಅಭಾವ ಇದೆ. ಇಲ್ಲಿ ಆರ್ಗ್ಯುಮೆಂಟ್ ಮಾಡಬಾರ್ದು. ಇಲ್ಲಿ ಅಂಪೈರ್ ಲೈಫ್ ಡಿಸಿಷನ್ ಅಲ್ಲ ಬಹಳ ಮಾತಾಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ತೀನಿ ಮ್ಯಾಚು. ಅಂಪೈರ್ ನಿರ್ಣಯಕ್ಕೆ ಬದಲಾಗಿರಪ್ಪ. ತನ್ನ ನಾಯಕರು ಮಾತ್ರ ಮಾತಾಡ್ಬೇಕು. ಬ್ರದರ್ ಅಂಪೈರ್ ಡಿಸಿಷನ್ ಲೈಫ್ ಡಿಸಿಷನ್. ಇಲ್ಲಿ ಡಿಸ್ಕ್ವಾಲಿಫೈ ಮಾಡ್ತೀನಿ ಟೀಮ್ ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತೀನಿ. ಆರ್ಗ್ಯುಮೆಂಟ್ ಇಲ್ಲ ಇಲ್ಲಿ. ಬೆಳಿಗ್ಗೆಯಿಂದ ಆರ್ಗ್ಯುಮೆಂಟ್ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಆರ್ಗ್ಯುಮೆಂಟ್ ಇಲ್ಲ. ಅಂಪೈರ್ ಡಿಸಿಷನ್ ಲೈಫ್ ಡಿಸಿಷನ್ ಅದೇ ಹೇಳ್ತಿರೋದು ನಾನು. ಅರ್ಥ ಮಾಡ್ಕೊಳ್ಳಿ. ಯಾವುದು ಬೆಳಿಗ್ಗೆಯಿಂದ ಆರ್ಗ್ಯುಮೆಂಟ್ ಇಲ್ಲ. ಆರ್ಗ್ಯುಮೆಂಟ್ ಇಲ್ಲ ಅಂತ ಹೇಳ್ತೇನೆ ಈಗ ನಿಮ್ಗೆ. ಆರ್ಗ್ಯುಮೆಂಟ್ ಇಲ್ಲ. ಹಲೋ ಶರತ್ ಎಲ್ಲಿರ್ಬೇಕಿಲ್ಲಿ ಸ್ಕೋರ್ ಹತ್ತು ಬರ್ಬೇಕಪ್ಪ. ಶರತ್ ಬಚ್ಚೇಗೌಡ ಇಲ್ಲಿ ಸ್ಕೋರ್ ಹತ್ತು ಬರಬೇಕು. ಶರತ್ ಬಚ್ಚೇಗೌಡ್ರ ಇಲ್ಲಿ ಸ್ಕೋರ್ ಹತ್ತು ಬರ್ಬೇಕಪ್ಪ. ಬಂದಪ್ಪ ಬನ್ನಿ. ನೋಡಿ ಎರಡು ತಂಡಗಳು ನಾಯಕರು ಕೇಳಿಸ್ಕೊಳ್ಳಿ. ಇಲ್ಲಿ ಅಂಪೈರ್ ದಿನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅಂಪೈರ್ ಏನ್ ಹೇಳ್ತಾರ ಅದಕ್ಕೆ ಬದ್ಧರಾಗಿರಿ. ಆಯ್ಕೆ ಮಾಡಬೇಡ್ರಿ ದಯವಿಟ್ಟು. ನಮ್ಮಂತ ಸಮಯದ ಅಭಾವ ಕಮ್ಮಿ ಇದೆ. ಎರಡು ತಂಡಗಳು ನಾಯಕರು ಸಹಕರಿಸಬೇಕು. ಸೂಪರ್ ರೈಟ್ ಎಸಿಬಾರಿ ಮತ್ತೊಂದ ತಂಡಕ್ಕೆ ಯಾವ ರೀತಿ ಆಸರ ಆಗ್ತಾರಂತ ಇಲ್ಲಿ ಸ್ಕೋರ್ ಪ್ಲೀಸ್. ಆರು 3 ಇನ್ ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್. ಎಸಿಬಾರಿ ಮತ್ತು ಜರ್ಸಿ ರೈತರ ಆಟಗಾರ ಕಾದಾಡಬೇಕಾಗಿದ್ದ ತಂಡಕ್ಕೆ ಯಾವ ರೀತಿ ಆಸರೆಯಾಗಿ ಎಷ್ಟು ಅಂಕವನ್ನು ಕಬಳಿಸಿಕೊಂಡು ಬರ್ತಾ ಕಾದಾಡಬೇಕಾಗಿದೆ ವೀಕ್ಷಕರ. ಜರ್ಸಿ ನಂಬರ್ 5 ಪ್ರಯತ್ನ ಪಡ್ತಿದ್ದಾರೆ. ಪಾಯಿಂಟ್ ತಗೊಳಕ್ಕಾಗಿಲ್ಲ. ಪಾಯಿಂಟ್ ಲಭ್ಯವಾಗಿದೆ ಅಪಾರ ತಂಡಕ್ಕೆ. ನೋಡಿ ಎರಡು ತರ ನಾಯಕರು
ಎಸ್ ರೈಟ್ ಟೈಮ್ ಔಟ್ ಬಿ. ಸ್ಕೋರ್ ಎಷ್ಟು? 4-6. ಜಿಂಕ ಜಿಂಕ 6-4 ಇನ್ ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್. ಹಲೋ ಎಸ್ ರೆಡಿ ಎಸ್ ಬಾರಿ ಬರ್ತದ ಜರ್ಸಿ ಬರ್ಬೂರಿನ ಸ್ಕೈ ಸ್ಪೋರ್ಟ್ಸ್ ಇದು ಮುಖೇನ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭದಲ್ಲಿ ತನಗಾದ ಸ್ಪಷ್ಟ ಎಚ್ಚರಿಕೆಯ ಪಾದಚಲನೆಯಲ್ಲಿ ಅದ್ಭುತವಾದಂತಹ ಕಿಕ್ ನೋಡಿದ್ನ ಈ ಕಾದು ಬೇಕಾಗಿದ್ದಂತ ಬದ್ದಕ್ಕೆ ಯಾವ ರೀತಿ ಆಸರಾಗಿರ್ತಾರ ಅಂತ ಅದ್ಭುತವಾದಂತಹ ಯತ್ನ ಯಾವುದೇ ಅಂಕಗಳ ಬಳ್ಳಿಗೂಡಿಗೆ ಎಸ್ ಬಾರಿ ಬರ್ತದ ಜರ್ಸಿ ನಂಬರ್ 5 ಆಟಗಾರ ಒಂದು ಅಂಕದ ಹಿನ್ನಡೆಯಲ್ಲಿ ತಂಡ ತಮ್ಮ ತಂಡಕ್ಕೆ ಯಾವ ರೀತಿ ಆಸರಾಗಿರ್ತಾರಂತ ಕಾದಿಡಬೇಕಾಗಿದೆ. ಆಲ್ಔಟ್ ನ ಅವಸ್ಥೆಯಲ್ಲಿ ತಂಡ ತಮ್ಮ ತಂಡಕ್ಕೆ ಯಾವ ರೀತಿ ಎಷ್ಟು ಅಂಕಗಳ ಕಲಿಸಬೇಕು ಕಾದಿಡಬೇಕಾಗಿದೆ ವೀಕ್ಷಕರ. ಎಸ್ ಇಲ್ಲಿ ಬದಲಾದ ಮುಕ್ತಾಯಕ್ಕೆ ಒಟ್ಟು ತೊಡೆದ ಮೊತ್ತ 6-4 ಇನ್ ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್. ಇನ್ನು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು ಸಿಕೆಸಿ ವರ್ಸಸ್ ಜಿಗಣಿ. ಈ ಎರಡು ತಂಡದ ನಾಯಕರು ಇಲ್ಲಿ ವೇದಿಕೆ ಹತ್ರ ಬಂದು ಪಾಸ್ ಮಾಡ್ಕೊಂಡು ವೇದಿಕೆ ಇಟ್ಕೊಳ್ತಾ ಇದ್ದಾರೆ. ಸಿಕೆಸಿ ಹಾಗೂ ಜಿಗಣಿ ಇದರ ಬಗ್ಗೆ ದ್ವಿತೀಯ ಕರೆ. ದಯಮಾಡಿ ಕೋಚ್ ಹಾಗೂ 7 ಜನ ಆಟಗಾರನ ಬಿಟ್ಟು ದಯಮಾಡಿ ಅಂಗನಗಳಿಗೆ ಯಾರು ಕೂಡ ಇರಬಾರ್ದು. ದಯಮಾಡಿ ಸಹಕಾರ ನೀಡಬೇಕಂತ ಕೇಳಿಕೊಳ್ತಾರೆ. ಆರ್ಗನೈಸರ್ ಸ್ವಲ್ಪ ಇಲ್ಲಿ ಸಹಾಯ ಮಾಡಬೇಕು. ನಿರ್ಣಾಯಕರಿಗೆ ನಿರ್ಣಯಗಳು ತುಂಬಾ ಕಷ್ಟ ಆಗಲಿಕ್ಕಿದೆ. ಆದ ಕಾರಣ ದಯಮಾಡಿ ಅಂಕಣದಲ್ಲಿ ನಿರ್ಣಾಯಕರು ಹಾಗೂ ಆಟಗಾರರು ಹಾಗೂ ಕೋಚ್ ಅವರನ್ನ ಬಿಟ್ಟು ಯಾರು ಕೂಡ ಇರಕೂಡದು. ಎಸಿ ಬಾರಿ ದ್ವಿತೀಯ ದ್ರವ್ಯದಿನ ದಾಳಿಯಲ್ಲಿ ಜರ್ಸಿ ನಂಬರ್ 3 ಸ್ಕೈ ಸ್ಪೋರ್ಟ್ಸ್ ತಂಡದ ಯುವ ಬಹುಮುಖಿ ಆಟಗಾರ ತಮ್ಮ ತಂಡಕ್ಕೆ ಯಾವ ರೀತಿಯ ಆಸರ ಕಾದಿಡಬೇಕಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಅದ್ಭುತವಾದಂತಹ ಕಿಕ್ ಕಾದಿಡಬೇಕಾಗಿದೆ. ಲೈನ್ ಅಪ್ ಬಿ ಅಲರ್ಟ್. ಅದ್ಭುತವಾದಂತಹ ದಾರಿಯ ಪ್ರಶ್ನೆ ಕಂಡು ಬರ್ತಾ ಇದೆ ವೀಕ್ಷಕರ. ರಣರೋಚಕವಾದಂತಹ ದಾರಿ ಕಂಡು ಬರ್ತಾ ಇದೆ ವೀಕ್ಷಕರ. ಈ ರಣರೋಚಕ ದಾರಿಯಿಂದ 2 ಅಂಕದ ಸೇರ್ಪಡೆಯಾಗಿ ಬರ್ತಾ ಇದೆ ಸ್ಕೈ ಸ್ಪೋರ್ಟ್ಸ್ ತಂಡಕ್ಕೆ. ಎಸ್ ಬಾರಿ ಅಣ್ಣ ಸ್ವಲ್ಪ ಸೈಡು. Eleven 5 in favor of Sky Sports. 11-5 11-5. इस बार बता कादुंडी कायदे जैसे बूढ़े आटगाರ ಚಿರಕಿನ ಪಾದಚೆಲ್ಲಿ ದಾರಿಯ ಪ್ರದೇಶದ ಕಂಡ ಬಾರ್ಡರ್ಗೆ
ತಂಡಕ್ಕೆ ಯಾವ ರೀತಿಯ ಸರಗಮತ ಕೈಕು ಕಾದೊಡಬೇಕಾಗಿದೆ. 11-5 ಪಂದ್ಯ ಸಾಗಿ ಬರ್ತಾ ಇದೆ ವೀಕ್ಷಕರ. 11-5 ಸ್ಕೋರ್. ಈಗ 5 ಸಂಖ್ಯೆ 2ನೇ ಆಟಗಾರ ಅಫೋಲೋ ಮತ್ತೊಮ್ಮೆ ಖಾಲಿ 7 ಸಂಖ್ಯೆ 3ನೇ ಆಟಗಾರ ಚುರುಕಿನ ಆಟಗಾರ ಅಂತ ಹೇಳ್ಬೋದು. ಕ್ಯಾಪ್ಟನ್ಸ್ ಕೂಡ 5 ನಿಮಿಷ ಮಾತ್ರ ಬಾಕಿ. ಬೋತ್ ಕ್ಯಾಪ್ಟನ್ಸ್ ಲಾಸ್ಟ್ 5 ಮಿನಿಟ್ ಇನ್ ಪ್ಲೇಟ್. ಕಾದೊಡಬೇಕಾಗಿದೆ. ಏನು ಆಟಗಾರರ ಬೋನಸ್ ಕೂಡ ಆಗಿದ್ದ ಸಂದರ್ಭದಲ್ಲಿ ತನ್ನದೇ ಆದ ಶ್ರೇಷ್ಠ ಚಿರಕಿದ ಪಾದಚಾಲನೆಯಲ್ಲಿ ಯಾವುದೇ ಅಂಕವಿಲ್ಲದ ಬಳ್ಳಿಗೂಡಿಗೆ ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ ಆದಷ್ಟು ಬೇಗ ಸಿಕೆಸಿ ವರ್ಸಸ್ ಜಿಗಣಿ. ನೆಕ್ಸ್ಟ್ ಮ್ಯಾಚ್ ಘಟನೆ ಸಿಕೆಸಿ ವರ್ಸಸ್ ಜಿಗಣಿ. ಪಂದ್ಯ ಮುಗಿದ ಬಾಕ್ಸ್ ಸಿಕೆಸಿ ವರ್ಸಸ್ ಜಿಗಣಿ ನಾಯಕರ ಏನಾಯ್ತಪ್ಪ? 12 by ಎಲ್ಲರ ಸೈಡ್ ನೋಡಿ, ಗುಂಪು ಕಟ್ಕೊಳ್ಬೇಡಿ ನೋಡಿ, ಸ್ವಲ್ಪ ಗಾಳಿ ಬರ್ಲಿ, ಗುಂಪು ಕಟ್ಕೊಳ್ಬೇಡಿ. ನೋಡಿ, ತಲೆಗೆ ನೀರು ಹಾಕಿ, ಸ್ವಲ್ಪ ಮೇಲೆ ತಲೆಗೆ ಸ್ವಲ್ಪ ತಲೆಗೆ ನೀರು ಹಾಕೊಳ್ಳಿ. ದಯವಿಟ್ಟು ಎಲ್ಲ ಸೈಡ್ ಬನ್ನಿ, ದಯವಿಟ್ಟು ಎಲ್ಲ ಸೈಡ್ ಬನ್ನಿ. ಸೈಡ್ ಬನ್ನಿ, ಎಲ್ಲ ಗಾಳಿ ಬಿಡಿ, ದಯವಿಟ್ಟು ಸೈಡ್ ಬನ್ನಿ. ನೋಡಿ, ಎಲ್ಲರೂ ಸೈಡ್ ಬನ್ನಿ. ದಯವಿಟ್ಟು ಎಲ್ಲರೂ ಸೈಡ್ ಬನ್ನಿ. ಪ್ಲೇಯರ್ ಬಿಟ್ಟು ಎಲ್ಲರೂ ಸೈಡ್ ಬನ್ನಿ, ಗಾಳಿ ಬರಲಿ, ದಯವಿಟ್ಟು ಸೈಡ್ ಬನ್ನಿ. ಸೈಡ್ ಒಂದಪ್ಪ, ಎಲ್ಲರೂ ಸೈಡ್ ಒಂದಪ್ಪ, ಇದು 100% ಸೈಡ್ ಒಂದಪ್ಪ, ಇದು ಇಲ್ಲ ಸುಮ್ಮನೆ ಇರಪ್ಪ. ಶಿಕ್ಷಕ ವಿವರಣೆಯಲ್ಲಿ ನಮ್ಮ ವಿನೋದ್ ಸರ್ ನಿಲ್ಸಾಡ್ರ ಮ್ಯಾಚ ವೀರೇಶ ನೋಡಿ ಆಡಿ ಆಟವನ್ನು ಯಾವುದೇ ರೀತಿಯ ಪಿಟ್ಟನ್ನು ಚಿನ್ನಬೇಡಿ. ಇದು ಎಲ್ಲಿ ದೂರ ಇನ್ನೊಂದು ಆಟ, ಪ್ರಾಣ ಇದ್ದರೆ 1000 ಆಟ. ದಯವಿಟ್ಟು ನೋಡಿ ಆಡಿ. ತೆಗೆದು ಅಫಿಷಿಯಲ್ ಟೈಮ್ ಔಟ್. ಬೇಗ, ಆದಷ್ಟು ಬೇಗ ಸ್ಟಾರ್ಟ್ ಎಲ್ಲರಿಗೂ ಒಂದೇ ಮಾತು ಹೇಳುವುದು, ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಮಾಡಿಸಿ, ದಯವಿಟ್ಟು ಆಡಿಸಿ. ಮಾಡಿ ಇಲ್ಲಿ ಹೊಡೆದಾಳು ಇಲ್ಲ, ಹಂಕ ಬಡಿ, ಹಂಕರದಿಂದ ಹೊರಗೆ ನಡಿ. ಕಾಗೋಣ ಏನ್ ಮಾಡ್ತಾನ.
ಎಸ್ ನಂಬರ್ 3 ಮೇಲೆ ಕಾದಿದ ಆಟ. Four by Sky Sports Club. Thank you. Sports Club. ಎಸ್ ಬಾರಿ ಮತ್ತೊಬ್ಬ ಜರ್ಸಿ ನಂಬರ್ 3 ಆಟಗಾರ ಕಾದೊಡ್ಬೇಕಾಗಿದ ತಂಡಕ್ಕೆ ಯಾವ ರೀತಿಯ ಸರಕರತ ಕಾದೊಡ್ಬೇಕಾಗಿದೆ ವೀಕ್ಷಕರ. 6-12 ಇನ್ ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್. ಅದ್ಭುತವಾದ ಟ್ಯಾಕಲ್ ಕಂಡು ಬರ್ತಾ ಇದೆ ವೀಕ್ಷಕರ. ಟ್ಯಾಕಲ್ ಮುಖೇನ 1 ಸೇರ್ಪಡೆಯಾಗಿ ಬರ್ತಾ ಇದೆ ಇಲ್ಲಿ ಸ್ಕೈ ಸ್ಪೋರ್ಟ್ಸ್ ತಂಡಕ್ಕೆ. ಬೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 3 ಮಿನಿಟ್ ಪ್ಲೇಟ್. ಕೊನೆಯ ಬೋಟಿಂಗ್ ಸ್ಟಾರ್ಟ್ ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ಚಾಲೆಯಲ್ಲಿ ಹೆಸರು 3 ಆಟಗಾರ ಕಾದ್ರೋಣ ಏನ್ ಮಾಡ್ತಾನ. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿರಬೇಕು. 2 ತಂಡದ ನಾಯಕರ ಸಿಕೆಸಿ ವರ್ಸಸ್ ಜಿಗಣಿ. ಈ 2 ತಂಡದ ಆಟಗಾರರು ಕೂಡ ಆದಷ್ಟು ಬೇಗ ಈ ಪಂದ್ಯ ಮೂರು ಕೂಡಲೇ ಅಂಕಣಕ್ಕೆ ಹಾಜರಾಗಿರಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಈ ಪಂದ್ಯ ಮುಗಿದ 1 ನಿಮಿಷದ ಒಳಗೆ ದಯವಿಟ್ಟು ಅಂಕಣಕ್ಕೆ ಅವರ ತನ್ನಿ. ಸಿಕೆಸಿ ವರ್ಸಸ್ ಜಿಗಣೇಶ್ ವರ್ಸಸ್ 2 ನಾಯಕರ ಮತ್ತೊಮ್ಮೆ ಚಾಲೆಯಲ್ಲಿ ಸಿಂಗ್ 3 ಆಟಗಾರ ಕಾದ್ರೋಣ. 7-13 ಇನ್ ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್. ಸಾಕಷ್ಟು ಅನುಭವ ಆಟಗಾರರಿದ್ದಾರೆ ಅದರಲ್ಲಿ ಸ್ಕೈ ಸ್ಪೋರ್ಟ್ಸ್. ಅದ್ಭುತವಾದ ಮುಖೇನ 1 ಸೇರ್ಪಡೆಯಾಗಿ ಬರ್ತಾ ಇದೆ ಅಪೋಲೋ ತಂಡಕ್ಕೆ. ಇದರೊಂದಿಗೆ 8-13 ಫೇವರ್ ಆಫ್ ಸ್ಕೈ ಸ್ಪೋರ್ಟ್ಸ್ ಕ್ಲಬ್. ಜಿಗಣಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸಿಕೆಸಿ 2 ತಂಡದ ನಾಯಕರ ತಮ್ಮ ಆಟಗಾರನ್ನ ಕಡೆಗಣಿನ ಅಂಕಣಕ್ಕೆ ಟೈಮ್ ಮುಗಿಯಲಿದ್ದ ಮ್ಯಾಚ್ ಮುಗಿದ 1 ನಿಮಿಷದೊಳಗೆ 2 ತಂಡ ಆಟಗಾರ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಯಾವುದೇ ಕಾಲಾವಕಾಶ ಮೀರೋದ್ರಿಂದ ದಯವಿಟ್ಟು ಸಹಕರಿಸಿ. ವಿಜಯ್ ಸಿಂಗ್ 3 ಆಟಗಾರ ಮತ್ತೊಮ್ಮೆ ಚಾಲೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್. ಕೊನೆಯ 2 ನಿಮಿಷದ ಮಾತ್ರ ಬಾಕಿ ಇದೆ. ಕೊಂಚ ಗಲಿಬಿಲಿ ಗಿಚ್ಚಿ ಗಿಲಿಗಿಲಿ ದಯಮಾಡಿ ಆಟಗಾರರು ನಿರ್ಣಾಯಕರಿಗೆ ಯಾವುದೇ ವಾದ ವಿವಾದಗಳು ಮಾಡುವಂತಿಲ್ಲ. ನಿರ್ಣಯರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ಆಡ್ಬೇಕಂತ ಕೇಳ್ಕೊಳ್ತಾ ಇರುವ ಬಾರಿ ಮತ್ತೊಬ್ಬ ಜರ್ಸಿ ನಂಬರ್ 3 ಬಹುಮುಖ್ಯ ಆಟಗಾರ. ಕೊಂಚ ಗಲಿಬಿಲಿಯಲ್ಲಿ ಗಿಚ್ಚಿ ಗಿಲಿಗಿಲೆ ಇಲ್ಲಿ 1 ಅಂಕದ ಸೇರ್ಪಡೆ. ಮತ್ತೊಮ್ಮೆ ಠಾಣೆಯಲ್ಲಿ ಹೆಸರಿಗೆ 3 ಆಟಗಾರ ಸ್ಕೈ ಸ್ಪೋರ್ಟ್ಸ್ ದಾಳಿಗಾರ ಕಾದು ನೋಡೋಣ. ಚುರುಕಿನ ಆಟಗಾರ ಆಗಿರ್ಬೋದು. ಬೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ ಮಿನಿಟ್ ಪ್ಲೇಟ್. ಕೊನೆಯ 1 ನಿಮಿಷ ಆಟ ಮಾತ್ರ ಬಾಕಿ ಇದೆ. 1 ಅಂಕದ ಸೇರ್ಪಡೆಯಾಗಿ ಬರ್ತಾ ಇದೆ ಸ್ಕೈ ಸ್ಪೋರ್ಟ್ಸ್ ತಂಡಕ್ಕೆ. ಸಿಕೆಸಿ ಅಂಡ್ ಜಿಗಣಿ ಸ್ಪೋರ್ಟ್ಸ್ ಕ್ಲಬ್ 2 ಸಣ್ಣ ಆಟಗಾರ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಇದು ನಿಮಗೆ ಅಂತಿಮ ಗಿರಿಯಾಗಿರುತ್ತದೆ. 16-9 ಪಂದ್ಯ ಸಾಗಿ ಬರ್ತಾ ಇದೆ ವೀಕ್ಷಕರ. ಸ್ಕೈ ಸ್ಪೋರ್ಟ್ಸ್ ಜಿಗಣಿ ವರ್ಸಸ್ ಸಿಕೆಸಿ ಸ್ಪೋರ್ಟ್ಸ್ 2 ಸಣ್ಣ ಆಟಗಾರ ದಯವಿಟ್ಟು ಬೇಗ ಬನ್ನಿ ಅಂಕಣಕ್ಕೆ. ಇದು ನಿಮಗೆ ಅಂತಿಮಕರಾಗಿರುತ್ತದೆ. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ದಯವಿಟ್ಟು ಸಹಕರಿಸಿ ಆಟಗಾರರ. ಮತ್ತೊಮ್ಮೆ ಠಾಣೆಯಲ್ಲಿ ಹೆಸರಿಗೆ 3 ಆಟಗಾರ ಕಾಣೋಣ. ಇಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಸ್ಕೈ ಸ್ಪೋರ್ಟ್ಸ್ ತಂಡ ವಿಜಯಶಾಲಿಯಾಗಿ ಅಂಕಣದಿಂದ ಹೊರಹೊಮ್ತಾ ಇದೆ. ಇದು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಆಗಮಿಸಿ. ಸಿಕೆಸಿ ವರ್ಸಸ್ ಜಿಗಣಿ ಈ 2 ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣಕ್ಕೆ ಪ್ರವೇಶ ನೀಡಬೇಕಂತ ಕೇಳಿಕೊಳ್ತಾ ಇರಬೇಕಂದ್ರೆ ಸಮಯದ ಅಭಾವ ಇದೆ. ದಯಮಾಡಿ ಬಂದಿರುವಂತಹ ಆಟಗಾರರು ಸಹಕಾರ ನೀಡಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಜಿಗಣಿ ಹಾಗೂ ಸಿಕೆಸಿ 2 ತಂಡ ಆಟಗಾರರು ದಯವಿಟ್ಟು ಅಂಕಣಕ್ಕೆ